ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ. ನೀವೆಲ್ಲ ನಮ್ಮ ಸಂಸ್ಕೃತಿಯನ್ನ ಉಳಿಸ್ಕೊಳ್ಬೇಕು ಅಂತೇಳಿ ನಿಮ್ಮ ಉಡುಪನ್ನ, ನಮ್ಮ ನಾಡಿನ ಉಡುಪು, ಭಾರತದ ಉಡುಪನ್ನ ತಾವೆಲ್ಲ ಪ್ರದರ್ಶನ ಮಾಡಿ ಕಾಪಾಡ್ಕೊಂಡು ಬರ್ತಾ ಇದಕ್ಕೆ ಎಲ್ಲ ನನ್ನ ಸೋದರಿಯರಿಗೆ, ನನ್ನ ತಾಯಂದಿರಿಗೆ, ನನ್ನ ಸ್ನೇಹಿತರಿಗೆ ಎಲ್ಲರೂ ಕೂಡ ನನ್ನ ಕೋಟಿ ನಮಸ್ಕಾರಗಳು, ಅಭಿನಂದನೆಗಳು. ನಾನೇನು ಹೆಣ್ಮಕ್ಳನ್ನೇನು ಹೊಗಳಬೇಕಾಗಿಲ್ಲ. ನಿಮ್ಮಿಂದ ಜನ್ಮ, ನಿಮ್ಮಿಂದ ಬದುಕು, ನಿಮ್ಮಿಂದ ಸಂಬಂಧ, ನಿಮ್ಮಿಂದ ಆರೈಕೆ, ನಿಮ್ಮಿಂದ ಆಶೀರ್ವಾದ ಎಲ್ಲವೂ ಕೂಡ ಇದೆ. ಅದಕ್ಕೆ ನಾನು ಅಧ್ಯಕ್ಷ ಆದ ಮೇಲೆ ನಿಮ್ಮ ಹೆಣ್ಮಕ್ಳಿಗೆ ಸಹಾಯ ಮಾಡಬೇಕು ಅಂತೇಳಿ ಗೃಹ ಜ್ಯೋತಿ, ಗೃಹ ಲಕ್ಷ್ಮಿ, ಶಕ್ತಿ ಈ ಮೂರು ಕೂಡ ಹೆಣ್ಮಕ್ಳಿಗೆ ಮೀಸಲಾಗಿ ಕೊಟ್ಟಂತ ಈ ಒಂದು ಪವಿತ್ರವಾದಂತ ಕಾರ್ಯಕ್ರಮ. ಸೊ ಅದು ನಾವು ಮಾಡ್ಕೊಂಡು ಬಂದಿದ್ದೇವೆ. ನಾನು ಇಲ್ಲಿಗೆ ಬಂದಿದ್ದು ಮುಂದಕ್ಕೂ ಕೂಡ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಲಿಕ್ಕೆ ಈಗಾಗಲೇ ಚಿಂತನೆ ಪ್ರಾರಂಭವನ್ನ ಮಾಡಿದ್ದೇವೆ. ನೀವು ಯಶಸ್ವಿ ಆದ್ರೆ ನಾವು ಯಶಸ್ವಿ. ನಮ್ಮ ಸರ್ಕಾರಕ್ಕೆ ನೀವೆಲ್ಲ ನಿಮ್ಮ ಕುಟುಂಬವನ್ನ ಯಾವ ರೀತಿ ಬೆಳೆಸ್ತಾ ಇದ್ದೀರಿ, ಯಾವ ರೀತಿ ನಿಮ್ಮ ಕುಟುಂಬದ ಪ್ರತಿಯೊಂದು ಹೆಜ್ಜೆಗೂ ಕೂಡ ನಿಮ್ಮ ಮಕ್ಕಳ ಭವಿಷ್ಯ, ನಿಮ್ಮ ಆರೈಕೆ, ತಾಯಿಯಾಗಿ, ತಂದೆಯಾಗಿ ಎಲ್ಲಾ ರೂಪದಲ್ಲೂ ಕೂಡ ತಾವು ಮಾಡ್ತಾ ಇದ್ದೀವಿ. ನಾನು ಆಗಾಗ ಹೇಳ್ತಾ ಇರ್ತೀನಿ, ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ. ಯಾವುದೇ ಊರಿಗೆ ಹೋದ್ರೆ ಗ್ರಾಮ ದೇವತೆ ಯಾವುದು ಅಂತ ಕರಿತೀವಿ, ನಾಡಿನ ದೇವತೆ. ನಾವು ಗಂಡ ದೇವರು ಕೇಳುವುದಿಲ್ಲ, ದೇವತೆ ಎಂದು ಕೇಳ್ತೀವಿ. ಭೂಮಿ ಕರಿಬೇಕಾದ್ರೆ ಭೂಮಿ ತಾಯಿ ಅಂತ ನಾವು ಕರಿತೀವಿ. ನಾನು ಆಗಾಗ ಹೇಳ್ತಾ ಇರ್ತೀನಿ, ಯಾವುದೇ ದೇವರು ಕೂಡ ಹಿಂದೆ ಇದು. ಈಗ ನನಗೆ ಇನ್ವಿಟೇಷನ್ ಕೊಡ್ಬೇಕಾದ್ರೆ ಶ್ರೀಮತಿ ಮತ್ತು ಶ್ರೀ ಡಿ ಕೆ ಶಿವಕುಮಾರ್ ಅಂತ ಕೊಡ್ತಾರೆ. ಫಸ್ಟ್ ಶ್ರೀಮತಿ, ಆಮೇಲೆ ಶಿವಕುಮಾರ್ ಅಂತ ಕೇಳ್ತಾರೆ. ನನ್ನ ಹೆಂಡತಿ ಬರದೇ ಹೋದ್ರು ಕೂಡ ಅವಳ ಹೆಸರು ಪಕ್ಕದಲ್ಲಿ ಶ್ರೀಮತಿ ಅಂತ ಬರ್ದಿರ್ತಾರೆ ಇನ್ವಿಟೇಷನ್ ಪ್ರಿಂಟ್ ಮಾಡುವಾಗ. ವೆಂಕಟೇಶ್ವರ ಕರಿಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ ಅಂತ ಕರೀತಾರೆ. ಪರಮೇಶ್ವರ ಕರಿಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತ ಕರೀತಾರೆ. ಹಂಗೆ ಗಂಗೆ ಇರ್ಬೋದು, ಯಾವುದೇ ಇದು ನಮ್ಮ ಮೊದಲಿಂದ ಬಂದಂತ ಸಂಸ್ಕೃತಿ. ಗಣೇಶನ್ ಮದುವೆ ಆಗ್ಲಿಲ್ಲ, ಹಬ್ಬ ಮಾಡ್ಬೇಕು, ಮೊದಲು ತಾಯಿ ಗೌರಿ ಹಬ್ಬ ಮಾಡ್ಬಿಟ್ಟು ಆಮೇಲೆ ಗಣೇಶನ ಹಬ್ಬ ನಾವು ಮಾಡ್ತೀವಿ. ಹಂಗೆ ನಿಮ್ಗೆ ಈ ದೇಶದಲ್ಲಿ, ಯಾವ ದೇಶದಲ್ಲಿ ಹೆಂಗಾರಿರ್ಲಿ, ನಮ್ಮ ಭಾರತ ದೇಶದಲ್ಲಿ ಈ ಭೂಮಿಲಿ ಮೊದಲನೇ ಸ್ಥಾನ ಸಿಕ್ಕಿದೆ. ನೀವೆಲ್ಲ ನಾಯಕರುಗಳಾಗಬೇಕು. ನಾಯಕರಿಗೆ ಬರೀ ರಾಜಕೀಯದ ನಾಯಕರಲ್ಲ, ನಿಮ್ಮ ಬದುಕಿನಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಎಲ್ಲದೂ ಕೂಡ ನೀವು ನಾಯಕರಾಗಿ ಬೆಳಿಬೇಕು. ನಿಮ್ಮ ಎಲ್ಲ ಕುಟುಂಬಗಳಿಗೆ ಒಳ್ಳೇದಾಗಲಿ. ಈ ಸರ್ಕಾರ, ಈ ಡಿ ಕೆ ಶಿವಕುಮಾರ್ ಇವತ್ತು ಬಂದಿರೋದು, ನಾನು ನಿಮ್ಮೆಲ್ಲರ ಜೊತೆಯಲ್ಲಿ ಈ ಡಿ ಕೆ ಶಿವಕುಮಾರ್ ಇದ್ದಾನೆ ಅಂತ ಹೇಳಲಿಕ್ಕೆ ನಾನು ನಿಮ್ಮ ಅಭಿಮಾನಕ್ಕೆ ಎಷ್ಟು ಹೇಳಿದ್ರು ಸಾಲದು. ನಮ್ಮ ಸಂಸ್ಕೃತಿ ಸೀರಿಯಲ್ ತಾವೆಲ್ಲ ನಡೆದ್ರಾಗಲ್ಲ, ಈಗ ನಡೀತೀರಾ ನೋಡಿ. ಎಂತ ವಾತಾವರಣ ಇದೆ, ಹೆಂಗೆ ಸಂಸ್ಕೃತಿ ಇದೆ. ಈ ಬೆಂಗಳೂರು ವಾತಾವರಣ ನೋಡಿ ಎಲ್ಲ ಹೊರಗಡೆಯಿಂದ ಬಂದು ಸೇರ್ಕೋತಾವ್ರೆ. ನಮ್ಗೆ ಜಾಗ ಇಲ್ಲ, ಇರ್ಲಿ ಬರ್ಲಿ, ನಾವ್ ಯಾರನ್ನು ಬೇಡ ಅನ್ನೋದು ಬೇಡ. ಸೊ ನಿಮ್ಮೆಲ್ಲರಿಗೂ ಶುಭವಾಗ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.